ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶಪಾಂಡೆ. ಹಾಂಗ್ಕಾಂಗ್ನ ತೈಪೋ ಪ್ರದೇಶದಲ್ಲಿ ಬುಧವಾರ ಭಾರೀ ಬೆಂಕಿ ಕಾಣಿಸಿಕೊಂಡಿದ್ದು ಇಡೀ ನಗರವನ್ನೇ ಬೆಚ್ಚಿ ಬೀಳಿಸಿದೆ. ವಾಂಗ್ ಪ್ಯುಕ್ ಕೋರ್ಟ್ 4,000ಕ್ಕೂ ಹೆಚ್ಚು ನಿವಾಸಿಗಳನ್ನು ಹೊಂದಿರುವ ದೊಡ್ಡ ವಸತಿ ಸಂಕೀರ್ಣವಾಗಿದ್ದು ಅವರಲ್ಲಿ ಹೆಚ್ಚಿನವರು 65 ವರ್ಷಕ್ಕಿಂತ ಮೇಲ್ಪಟ್ಟವರಿದ್ದಾರೆ. ಹಾಗಾಗಿ ಎಷ್ಟು ವೇಗವಾಗಿ ಹರಡುತ್ತೆಂದರೆ ಅಲ್ಲಿ ಬೆಂಕಿ ಹಲವಾರು ಗೋಪುರಗಳು ಕ್ಷಣಾರ್ಧದಲ್ಲಿ ಹೊಗೆ ಮತ್ತು ಜ್ವಾಲೆಗಳಿಂದ ಆವೃತವಾಗಿದ್ವು. ಇಲ್ಲಿಯವರೆಗೆ 44 ಜನರು ಸಾವನ್ನಪ್ಪಿದ್ದಾರೆ ಅಂತ ದೃಢಪಡಿಸಲಾಗಿದೆ. ಆದರೆ 279 ಜನರು ಇನ್ನೂ ಕೂಡ ಕಾಣೆಯಾಗಿದ್ದಾರೆ. ಅಗ್ನಿಶಾಮಕ ಇಲಾಖೆಗೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಮೊದಲ ಕರೆ ಬಂದಿತ್ತು. ಪ್ರಸ್ತುತ ನವೀಕರಣಗೊಳ್ಳುತ್ತಿರುವ 32 ಅಂತಸ್ತಿನ ಕಟ್ಟಡವಾದ ವಾಂಗ್ ಚಿಯೋಂಗ್ ಹೌಸ್ನಲ್ಲಿ ಬೆಂಕಿ ಪ್ರಾರಂಭವಾಯಿತು. ಇಡೀ ಗೋಪುರವು ಎತ್ತರದ ಬಿದಿರಿನ ಸ್ಕ್ಯಾಫೋಲ್ಡಿಂಗ್ ನಿಂದ ಮುಚ್ಚಲ್ಪಟ್ಟಿತ್ತು ಮತ್ತು ಬೆಂಕಿ ಮೊದಲು ಈ ರಚನೆಯನ್ನು ಆವರಿಸಿತ್ತು. ಕೆಲವೇ ನಿಮಿಷಗಳಲ್ಲಿ ಉರಿಯುತ್ತಿರುವಂತಹ ಬಿದಿರಿನ ರಚನೆ ಕುಸಿಯಲು ಪ್ರಾರಂಭಿಸಿತ್ತು. ನಂತರ ಗೋಪುರಗಳಿಗೆ ಹರಡಿತು. 8 ಗೋಪುರ ಬ್ಲಾಕ್ಗಳಲ್ಲಿ 7 ಬೆಂಕಿ ಜ್ವಾಲೆಗಳಲ್ಲಿ ಮುಳುಗಿತು. ಅಗ್ನಿಶಾಮಕ ದಳದವರು ಬೆಂಕಿಯನ್ನು ನಿಯಂತ್ರಿಸಲು ಹಲವಾರು ಗಂಟೆಗಳ ಕಾಲ ಪ್ರಯತ್ನಿಸಿದರು. 128 ಅಗ್ನಿಶಾಮಕ ವಾಹನಗಳು, 57 ಆಂಬ್ಯುಲೆನ್ಸ್ಗಳು ಮತ್ತು ಸುಮಾರು 888 ರಕ್ಷಣಾ ತಂಡದ ಸದಸ್ಯರು ಸ್ಥಳಕ್ಕೆ ನಿಯೋಜಿಸಲಾಗಿತ್ತು. ಪರಿಸ್ಥಿತಿ ತುಂಬಾ ಭೀಕರವಾಗ್ತಿದ್ದಂತೆ ಅನೇಕ ತಂಡಗಳು ಗೋಪುರದ ಮೇಲಿನ ಮಹಡಿಯನ್ನು ತಲುಪಲು ಸಾಧ್ಯವಾಗಲಿಲ್ಲ. ಒಳಗಿನ ತಾಪಮಾನವು ತುಂಬಾ ತೀವ್ರವಾಗಿರೋದ್ರಿಂದ ಅಗ್ನಿಶಾಮಕ ದಳದವರು ಹಿಮ್ಮೆಟ್ಟಬೇಕಾಯಿತು. ಅನೇಕ ಜನರು ತಮ್ಮ ಮನೆಗಳಲ್ಲಿ ಸಿಲುಕಿಕೊಂಡು ಮತ್ತು ಅವರ ಬಾಗಿಲುಗಳು ಮತ್ತು ಕಿಟಕಿಗಳನ್ನು ಮುಚ್ಚಿ ಒದೆಯಾದ ಬಟ್ಟೆ ಮತ್ತು ಟೇಪ್ನಿಂದ ಮುಚ್ಚಲು ಸೂಚಿಸಲಾಯಿತು. ಆದರೆ ಇವೆಲ್ಲವೂ ಕೂಡ ಏನು ಸಾಧ್ಯ ಆಗಲಿಲ್ಲ. 9 ಜನರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಮತ್ತು ಆಸ್ಪತ್ರೆಗೆ ಕರೆದೊಯ್ಯಲಾದ 4 ಗಾಯಗೊಂಡಿದ್ದಾರೆ ಅಂತ ಅಗ್ನಿಶಾಮಕ ಇಲಾಖೆ ದೃಢಪಡಿಸಿದೆ. ಹೆಚ್ಚುವರಿಯಾಗಿ 15ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದರು. ಬೆಂಕಿ ಎಷ್ಟು ತೀವ್ರವಾಗಿತ್ತೆಂದರೆ ಹಲವಾರು ಅಪಾರ್ಟ್ಮೆಂಟ್ಗಳ ಕಿಟಕಿಗಳಿಂದ ಜ್ವಾಲೆಗಳು ನೇರವಾಗಿ ಆಕಾಶಕ್ಕೆ ಹಾರಿದವು. ಬೆಂಕಿಗೆ ಸಂಬಂಧಿಸಿದಂತೆ 3 ಶಂಕಿತರನ್ನ ಬಂಧಿಸಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಆದರೆ ಅವರ ಆರೋಪಗಳ ವಿವರವನ್ನು ಇನ್ನೂ ಬಿಡುಗಡೆ ಮಾಡಿಲ್ಲ. ಇದು ಇಡೀ ಘಟನೆಯ ಸುತ್ತಲಿನ ನಿಗೂಢತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬುಧವಾರ ಮಧ್ಯಾಹ್ನ ಪ್ರಾರಂಭವಾದ ಬೆಂಕಿ ಹಲವಾರು ಬ್ಲಾಕ್ಗಳಿಗೆ ಬೇಗನೆ ಹರಡಿತ್ತು. ಆರಂಭಿಕ ವರದಿಗಳ ಪ್ರಕಾರ ವಾಂಗ್ ಪ್ಯುಕ್ ಕೋರ್ಟ್ನಾದ್ಯಂತ ನಿರ್ವಹಣಾ ಕಾರ್ಯಗಳು ನಡೆಯುತ್ತಿದ್ದವು ಮತ್ತು ಈ ಸಮಯದಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಬಿದಿರಿನ ಸ್ಕ್ಯಾಫೋಲ್ಡಿಂಗ್ ಮೂಲಕ ಈ ಕಟ್ಟಡಗಳಿಗೆ ಹರಡಿತ್ತು. ಬಿದಿರು ಒಣಗಿರುತ್ತದೆ ಮತ್ತು ಬೇಗನೆ ಬೆಂಕಿಯನ್ನು ಹಿಡಿಯುತ್ತದೆ. ಹರಡುವಿಕೆಯನ್ನು ನಿಯಂತ್ರಿಸುವುದು ತುಂಬಾ ಕಷ್ಟಕರವಾಗಿತ್ತು. ಇನ್ನು ಈ ಭೀಕರ ಅಪಘಾತದಲ್ಲಿ ಕರ್ತವ್ಯ ನಿರತರಾಗಿದ್ದ ಅಗ್ನಿಶಾಮಕ ದಳದ ಸಿಬ್ಬಂದಿಯೂ ಕೂಡ ಸಾವನ್ನಪ್ಪಿದ್ದಾರೆ. ಜನಸಂದಣಿ ಹೆಚ್ಚಾದ ಈ ಸಂಕೀರ್ಣವು ಅನೇಕ ವೃದ್ಧರು ಮತ್ತು ಚಲನಶೀಲತೆ ಇಲ್ಲದ ನಿವಾಸಿಗಳಿಗೆ ನೆಲೆ ಆಗಿದೆ. ನಿರ್ವಹಣೆಯ ಕಾರಣದಿಂದ ಕಿಟಕಿಗಳನ್ನು ಮುಚ್ಚಲಾಗಿತ್ತು. ಅದರಿಂದ ಅನೇಕ ಜನರಿಗೆ ಬೆಂಕಿ ಸಕಾಲದಲ್ಲಿ ಭುಗಿಲೆದ್ದಿದೆ ಎಂದು ತಿಳಿದಿರಲಿಲ್ಲ. 65 ವರ್ಷದ ನಿವಾಸಿಯೊಬ್ಬರು ವಿವರಿಸಿದ್ರು. ನೆರೆಯವರು ಕರೆ ಮಾಡಿ ಹಲವರನ್ನ ಸ್ಥಳಾಂತರಿಸಲು ಹೇಳಿದ್ರು. ಅಗ್ನಿಶಾಮಕ ದಳಕ್ಕೂ ಪರಿಸ್ಥಿತಿ ತುಂಬಾ ಕಷ್ಟಕರವಾಗಿತ್ತು. ಗಾಳಿಯು ಜ್ವಾಲೆಗಳನ್ನು ಹೆಚ್ಚಿಸುತ್ತಿದ್ದು ಮತ್ತು ಕೆಲವು ಮಹಡಿಗಳು ತುಂಬಾ ಬಿಸಿಯಾಗಿದ್ದರಿಂದ ಅಗ್ನಿಶಾಮಕ ದಳದವರು ಒಳಗೆ ಪ್ರವೇಶಿಸಲು ಸಾಧ್ಯವಾಗಿಲ್ಲ. ಒಬ್ಬ ಅಗ್ನಿಶಾಮಕ ದಳದ ಸಿಬ್ಬಂದಿಯು ಕರ್ತವ್ಯ ನಿರತರಾಗಿದ್ರು. ಹಾಗಿದ್ರೆ ಇದೊಂದು ಪೂರ್ವ ನಿಯೋಜಿತವೋ ಅಥವಾ ಆಕಸ್ಮಿಕವೋ ಅಂತ ನೋಡೋದಾದ್ರೆ, ಬೆಂಕಿ ಅಸಾಮಾನ್ಯ ವೇಗದಲ್ಲಿ ಹರಡಿ ಏಕಕಾಲಕ್ಕೆ ಹಲವಾರು ಗೋಪುರಗಳಿಗೆ ಹರಡುತ್ತಿದ್ದಂತೆ ಈ ಪ್ರಶ್ನೆ ಇನ್ನೂ ಉದ್ಭವಿಸಿತ್ತು. ಯಾಕಂದ್ರೆ ಪೊಲೀಸರು ಪ್ರಸ್ತುತ 3 ಶಂಕಿತರನ್ನು ಬಂಧಿಸಿದ್ದಾರೆ. ನಿರ್ವಹಣಾ ಸ್ಥಳದಲ್ಲಿ ವ್ಯಾಪಕವಾದ ಬಿದಿರಿನ ಸ್ಕ್ಯಾಫೋಲ್ಡಿಂಗ್ ಇತ್ತು. ಹಲವಾರು ಬ್ಲಾಕ್ಗಳ ಮುಚ್ಚಿದ ಕಿಟಕಿಗಳು ಒಳಗೆ ಹೊಗೆಯನ್ನು ಹಿಡಿದಿವೆ. ಕಟ್ಟಡದ ಹೊರಗೆ ಸಂಗ್ರಹಿಸಲಾದ ವಸ್ತುಗಳು ಮತ್ತು ಸ್ಕ್ಯಾಫೋಲ್ಡಿಂಗ್ ಬೆಂಕಿಯನ್ನು ಹೆಚ್ಚು ಅಪಾಯಕಾರಿಯಾಗಿಸಿವೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಜನರು ತಡರಾತ್ರಿವರೆಗೂ ಕೂಡ ಕುಟುಂಬ ಸದಸ್ಯರು ಕಾಣೆಯಾಗಿದ್ದಾರೆ ಅಂತ ವರದಿ ಮಾಡುತ್ತಲೇ ಇರೋದ್ರಿಂದ ಎಷ್ಟು ಜನರು ಕಾಣೆಯಾಗಿದ್ದಾರೆ ಎಂಬುದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಇದು ಅಧಿಕಾರಿಗಳು ಹೇಳುತ್ತಿದ್ದಾರೆ. 900ಕ್ಕೂ ಹೆಚ್ಚು ಜನರನ್ನ ತಾತ್ಕಾಲಿಕ ಆಶ್ರಯಗಳಿಗೆ ಸ್ಥಳಾಂತರಿಸಲಾಗಿದೆ. ಜ್ವಾಲೆಗಳು ಎಷ್ಟು ತೀವ್ರವಾಗಿದ್ದಾವೆ ಅಂದರೆ ಉರಿಯುತ್ತಿರುವ ಕೆಲ ಭಾಗಗಳು ಬೀದಿಗೆ ಬಿದ್ದವು ಮತ್ತು ರಾತ್ರಿಯಲ್ಲಿ ಇಡೀ ಕಟ್ಟಡಗಳು ಕಿತ್ತಾಳೆ ಹೊಳಪಿನೊಂದಿಗೆ ಭಯಾನಕವಾಗಿ ಕಾಣಿಸ್ತಿದ್ವು. ಆ ರೀತಿಯ ಪರಿಸ್ಥಿತಿ ಅಲ್ಲಿ ಉಂಟಾಗಿರುವಂಥದ್ದು.